ಸರ್ ಈಗ ಗೋಬಿ ಗೌರ್ಮೆಂಟ್ ಅವರು ಕಲರ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಜನರ ಅಭಿಪ್ರಾಯ ಹೆಂಗಿದೆ? ಒಪಿನಿಯನ್ ಬರ್ತಾ ಇದ್ದಾರೆ, ಕಸ್ಟಮರ್ ಬಂದಿದ್ದವರು ತಿಂದಿದ್ದು ಟೇಸ್ಟ್ ಮಾಡಿದವರು ಏನು ಹೇಳ್ತಾರೆ? ಸರ್ ಗೋಬಿ ಕಲರ್ ಬ್ಯಾನ್ ಮಾಡೋರೆ. ಇವಾಗ ಗೋಬಿ ವೈಟ್ ಗೋಬಿ ಮಾಡ್ತಿರೋದಕ್ಕೆ ಬರ್ತಾವ್ರೆ ಜನ. ಫಸ್ಟು ಕಲರ್ ಇದ್ದಾಗ ಅಷ್ಟು ಜನ ಬರ್ತಾಯಿರಲಿಲ್ಲ, ಇವಾಗ ಚೆನ್ನಾಗಿ ಬರ್ತಾವ್ರೆ. ಕಲರು ಬ್ಯಾನ್ ಮಾಡಿದ್ಮೇಲೆ ಗೋಬಿ ತಿನ್ನೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ನೀವು ಅಂದರೆ? ಕಲರ್ ಬ್ಯಾನ್ ಮಾಡಿದ್ಮೇಲೆ ಚೆನ್ನಾಗಿ ಬರ್ತದೆ ಜನಗಳು. ಟೇಸ್ಟ್ ಹೇಗಿದೆ ಅಂತ ಯಾವ ಥರ ಹೇಳ್ತಾರೆ? ಟೇಸ್ಟ್ ಅದೇನೆ, ಕಲರು ಕಮ್ಮಿ ಆಗಿದ್ದು ಕೈಗೂ ಜಾಸ್ತಿ ಹಾಫ್ ತಿನ್ನೋರು ಫುಲ್ ತಿಂತಾರೆ. ಮೀನ್ಸ್ ಕಲರಿಂದ ಏನು ಡಿಫ್ರೆನ್ಸ್ ಆಗಲ್ಲ ಟೇಸ್ಟ್ ಅಂತ ಹೇಳಿ? ಏನು ಡಿಫ್ರೆನ್ಸ್ ಆಗಲ್ಲ, ಸೇಮ್ ಟೇಸ್ಟ್ ಇದೆ ಸರ್. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಏನಿಲ್ಲ ಸರ್. ಅಂದರೆ ಅದಕ್ಕೂ ಇದಕ್ಕೂ ಅಂತಂದರೆ ಏನಂತಂದರೆ ಕಲರಿಂದ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋದಿದ್ದರೆ ನಾವು ಯಾಕೆ ಯೂಸ್ ಮಾಡಬೇಕು? ನಮಗೆ ಗೊತ್ತಿರಲಿಲ್ಲ, ನ್ಯೂಸ್ಗೆ ಬಂದ ಮೇಲೆ ಗೊತ್ತಾಗಿದ್ದು. ಅಥ ಅಭಿಪ್ರಾಯ ಏನಿಲ್ಲ. ಅಟ್ಲೀಸ್ಟ್ ಕೆಲವರು ಖಾರದ ಪುಡಿ ಹಾಕೋ ಮಾಡ್ತಿದ್ದಾರೆ ಬರಲಿ ಕಸ್ಟಮರು ಅಂತ. ನಾನು ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ ಸರ್. ನಾನು ಫಸ್ಟ್ ಹಾಕ್ತಾ ಇದ್ದಿದ್ದು ಬೀಟ್ರೋಟ್ ಕಲರ್. ಇವಾಗ ನಾನು ಹಾಕಿದ್ರೆ ತಿರ್ಗಾ ಕಲರ್ ಬರ್ತದೆ, ಬನ್ನಿ ಹಿಡ್ಕೊಂಡು ಲ್ಯಾಬ್ ಕಳಿಸಿ ಅಲ್ಲಿ ಗಂಟೆ ನಾನು ಗಾಡಿ ರಜೆ ಹಾಕ್ಬೇಕಾಯ್ತು. ಇವಾಗ ನ್ಯಾಚುರಲ್ ಏನಿದೆ ಅದು ಮಾಡ್ತಾಯಿದ್ದೀನಿ. ಇವಾಗ ನೀವು ಕಲರ್ ಯೂಸ್ ಮಾಡ್ತಾ ಇಲ್ಲ ಸರ್. ಅಂದರೆ ಕಲರ್ ಹೆಂಗೆ ಬರ್ತಾ ಇದ್ದೀರಾ? ಇವಾಗ ಜನರಿಗೆ ಗೋಬಿ ಅಂದರೆ ರೆಡ್ ಕಲರ್ ಇರಬೇಕು, ಅದೇ ಜನರಿಗೆ ಗೊತ್ತಿರೋದು. ಹೌದು. ಈಗ ವೈಟ್ ಕಲರ್ ಇದೆ ಅಂದರೆ ಗೋಬಿ ಹೆಂಗಿರುತ್ತೆ? ಅದೆಲ್ಲ ಏನಿಲ್ಲ ಸರ್. ಅದರೆಲ್ಲ ಕೇಳ್ತಾರೆ ಗೋಬಿನೇ ಬ್ಯಾನ್ ಆಗೋಯ್ತು ಅಂತ ಕೇಳ್ತಾರೆ. ಗೋಬಿ ಎಲ್ಲ ಕಲರ್ ಬ್ಯಾನ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಯಾವ ಥರ ಕಲರ್ ಬರ್ತಾ ಇದ್ದೀರಾ ನೀವು? ಸರ್ ನ್ಯಾಚುರಲ್ ಕಲರ್. ನ್ಯಾಚುರಲ್ ಕಲರ್ ಏನು ವೈಟ್ ಕಲರ್ ಇಲ್ಲೆಲ್ಲ ಏನಾರು ಆಗ್ಬೋದು. ಖಾರದ ಪುಡಿ ಹಾಕಿದ್ರೆ ಮಾಮೂಲಿ ಇನ್ನೊಂದು ಸ್ವಲ್ಪ ರೆಡ್ ಬರುತ್ತೆ, ಇಲ್ಲಾಂದ್ರೆ ನ್ಯಾಚುರಲ್ ಕಲರ್ ಏನಿದೆ ಅದು ಬರುತ್ತೆ ಸರ್. ಜನರು ಬರ್ತಾ ಇದ್ದಾರೆ ಸೇಮ್. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿಲ್ಲ ಸರ್. ಗೋಬಿ ಬ್ಯಾನ್ ಆಗಿದೆ, ಇದು ಗೋಬಿ ಬ್ಯಾನ್ ಆಗಿದೆ ಅಂತ ಜನರೆಲ್ಲ ಹೆದರ್ಕೊತಾ ಇದ್ದಾರೆ. ಆದರೆ ಅದು ಬ್ಯಾನ್ ಆಗಿರೋದು ಬಂದು ಕಲರ್ ಮಾತ್ರ. ಜನರು ಬಂದು ಗೋಬಿ ತಿನ್ನೋಕ್ಕೆ ಹೆದರ್ಕೊತಾ ಇದ್ದಾರೆ, ಬ್ಯಾನ್ ಆಗಿದೆ ಅಂದ್ಕೊಂಡು. ಅದು ಬ್ಯಾನ್ ಆಗಿಲ್ಲ, ಬರೀ ಕಲರ್ ಚೇಂಜ್ ಮಾಡಿಕೊಂಡು ಇವಾಗ ಪಾಲಕಲ್ಲಿ ತಿಂದೆ, ಚೆನ್ನಾಗಿತ್ತು. ನೀವು ತಿನ್ನಿ. ಗೋಬಿ ಪ್ರಿಯರ್ ಮಾತ್ರ ಯಾವತ್ತೂ ಗೋಬಿನ ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಇವಾಗ ಗೋಬಿ ಅಂದರೆ ಜನರಿಗೆ ಗೊತ್ತಿರೋದು ರೆಡ್ ಕಲರ್ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಅದು ಟೇಸ್ಟ್ ಇರುತ್ತೆ ಅಂತ. ಇವಾಗ ವಿತೌಟ್ ಕಲರು ಜನರು ನೋಡಿದ ತಕ್ಷಣ ಇದೇನು ವೈಟ್ ಇದೆ ಅಂತ ಕನ್ಫ್ಯೂಸ್ ಆಗಿ ತಿಂತಾರ ಅಂತ ಅನ್ಸುತ್ತೆ. ನೀವು ತಿಂತೀರಾ? ಇವಾಗ ನಾನು ತಿಂತಾ ಇದ್ದೀನಲ್ಲ ಸರ್. ಟೇಸ್ಟ್ ಇದೇನು ಚೆನ್ನಾಗಿದೆ? ಟೇಸ್ಟ್ ಚೆನ್ನಾಗಿದೆ. ಇಲ್ಲಿ ಒಂದು 6 ತಿಂಗಳಿಂದ ಹಿಂದೆಯಿಂದನೂ ಯೂಸ್ ಮಾಡ್ತಾ ಇರಲಿಲ್ಲ, ಇವಾಗ್ಲೂ ಗೋಬಿನೇ. ಇವಾಗ ಗೋಬಿ ಮತ್ತು ಕಲರ್ ಇಲ್ಲದಿರೋ ಗೋಬಿ ಏನು ಡಿಫ್ರೆನ್ಸ್ ಅಂತ ನಿಮಗೆ? ನನಗೆ ಗೊತ್ತಿಲ್ಲ ಸರ್. ಅದು ನೀವು ಕಲರ್ ಹಾಕಿರೋ ಗೋಬಿ ಎಲ್ಲ ತಿಂತೀರಾ? ಇಲ್ಲಿ ಬಿಟ್ಟು ಇಲ್ಲೇ ನಾನು ತಿನ್ನೋದು. 6 ತಿಂಗಳಿಂದ ತಿಂತಾ ಇಲ್ವಲ್ಲ, ಬೇರೆ ಕಡೆ ಎಲ್ಲೋ ತಿನ್ನೋಲ್ವಲ್ಲ. 6 ತಿಂಗಳಿಂದ ಕಲರ್ ಇಲ್ಲದೇ ಇರೋದನ್ನ ಯೂಸ್ ಮಾಡ್ತಾ ಇರೋದು, ಅದರಿಂದ ಏನೋ ಡಿಫ್ರೆಂಟ್ ಗೊತ್ತಾಗಲ್ಲ. ಎಷ್ಟು ಒಳ್ಳೇದು ಆಗುತ್ತೆ ಜನರಿಗೆ ಕಲರ್ ಯೂಸ್ ಮಾಡಿದ್ರೆ ಗೋಬಿ ಮಾಡ್ತಿರೋದ್ರಿಂದ? ತುಂಬ ಒಳ್ಳೇದಿದೆ ಸರ್, ಅದಕ್ಕೆ ಅಲ್ವ ಗೌರ್ಮೆಂಟು ಬ್ಯಾನ್ ಮಾಡಿರೋದು. ಇವಾಗ ಜನರು ಗೋಬಿ ತುಂಬ ಜನ ತಿನ್ನಕ್ಕೆ ಹೆದರ್ಕೋತಾರೆ, ಕಲರ್ ಹಾಕ್ತಾರೆ, ಇನ್ನೇನೋ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ ಅಂತ. ತಿನ್ಬೋದಲ್ವ? ಆರಾಮಾಗಿ ತಿನ್ಬೋದು ಸರ್. ಸರ್ ಈಗ ಗೋಬಿ ಕಲರ್ ಬ್ಯಾನ್ ಆಗಿದೆ ಗೊತ್ತಿದೆ. ನೀವು ತಿಂತಾ ಇರಬೇಕಂದ್ರೆ ರೆಡ್ ಕಲರ್ ಗೋಬಿನೇ ತಿಂದಿರ್ತೀರ. ಇವಾಗ ವೈಟ್ ಕಲರ್ ಡಿಫ್ರೆನ್ಸ್ ಏನಿದು? ರೆಡ್ ಕಲರ್ ಗೋಬಿ ಇದೆ ಚೆನ್ನಾಗಿರುತ್ತೆ, ವೈಟ್ ಕಲರ್ ಇದೆ, ಏನು ಅನ್ಸುತ್ತೆ? ಏನಿಲ್ಲ, ಕಲರ್ ಡಿಫ್ರೆನ್ಸ್ ಅಷ್ಟೇ. ಟೇಸ್ಟ್ ವೈಸ್ ಏನು ಚೇಂಜ್ ಆಗಲ್ಲ ಅನ್ಸುತ್ತೆ? ಟೇಸ್ಟ್ ಏನು ಚೇಂಜ್ ಆಗಲ್ಲ. ಕಲರಿಂದ ಏನು ಟೇಸ್ಟ್ ಇರಲ್ಲ ಅಂತ ಹೇಳ್ತೀರಾ? ಕಲರ್ದು ಏನು ಟೇಸ್ಟ್ ಏನು ಇರಲ್ಲ. ಅದು ಗೌರ್ಮೆಂಟ್ ಬ್ಯಾನ್ ಮಾಡೋದು ಎಷ್ಟು ಒಳ್ಳೆಯದು ಕಲರ್? ಒಳ್ಳೇದು ಅನಿಸುತ್ತೆ. ಅದು ಕ್ಯಾನ್ಸರ್ ಏನೋ ಬರುತ್ತೆ ಅಂತ ಹೇಳಿದ್ದಾರೆ, ಅದು ಒಳ್ಳೆಯದು. ಅಂದರೆ ಏನು ಬ್ಯಾನ್ ಮಾಡಿರೋದು ಕಲರ್? ಅದೇ ಕ್ಯಾನ್ಸರ್ ಏನೋ ಬರುತ್ತೆ ಅಂತ ಹೇಳಿದ್ದಾರೆ, ನಮಗೂ ಗೊತ್ತಿಲ್ಲ. ಇಷ್ಟು ದಿನ ಯೂಸ್ ಮಾಡ್ತಾಯಿದ್ರು, ಇವಾಗ ಮಾಡ್ತಾಯಿಲ್ಲ. ಬಟ್ ಅದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿದೆ. ಟೇಸ್ಟ್ ಮಾಡಿದ್ದೀರಾ ಬ್ಯಾನ್ ಆದಮೇಲಿಂದ? ತಿಂದಿದ್ದೀವಿ. ಏನು ಡಿಫ್ರೆನ್ಸ್ ಏನಿಲ್ಲ, ಕಲರ್ ಒಂದು ಚೇಂಜ್ ಅಷ್ಟೇ. ಇನ್ನೂ ತಿಂದಿಲ್ಲ, ಇವಾಗ ತಿನ್ಬೇಕು, ತಿಂದು ನೋಡ್ಬೇಕು. ಅಂದರೆ ಕಲರ್ ಬ್ಯಾನ್ ಆದಾಗಿಂದ ಏನು ತಿಂದೇ ಇಲ್ಲ ಗೋಬಿ, ಇವತ್ತು ತಿಂದಿರೋದು. ಈಗ ಗೋಬಿ ಕಲರ್ ರೆಡ್ ಕಲರ್ ಇದ್ದು ನೋಡಿ ನಿಮಗೆ ಅಭ್ಯಾಸ. ಸೊ ಇವಾಗ ಗೋಬಿ ರೆಡ್ ಕಲರ್ ಇಲ್ಲ, ವೈಟ್ ಕಲರ್ ಇರುತ್ತೆ, ಹೆಂಗೆ ಅನ್ಸುತ್ತೆ ನಿಮಗೆ? ಡಿಫ್ರೆಂಟ್ ಅನ್ಸುತ್ತೆ. ಅಂದರೆ ಟೇಸ್ಟ್ ವೈಸ್ ಏನಾದರೂ ಬೇರೆ ಥರ ಇರುತ್ತೆ ಅಂತ ಅನ್ಸುತ್ತೆ? ಚೆನ್ನಾಗಿರುತ್ತೆ. ಡಿಫ್ರೆನ್ಸ್ ಇವಾಗ ಸರ್ಕಾರ ಗೋಬಿ ಬ್ಯಾನ್ ಮಾಡಿದ್ದಾರೆ. ಕಲರ್ಸು ಮತ್ತು ಅದು ಮಾರಣಾಂತಿಕ ಕಾಯಿಲೆಗಳಿರೋದ್ರಿಂದ ಕಲರ್ಸ್ಗಳನ್ನ ಬ್ಯಾನ್ ಮಾಡಿದ್ದಾರೆ. ಈಗ ಇವರು ಕೃತಕವಾಗಿ ಅದು ಒಂದು ಗೋಬಿ ರುಚಿ ಬರೋ ಹಾಗೆ ಏನೋ ಒಂದು ಕಂಡುಹಿಡ್ದಿದ್ದಾರೆ. ತುಂಬ ರುಚಿಯಾಗಿದೆ, ಮಾಡ್ತಾಯಿದ್ದಾರೆ, ಸಪೋರ್ಟ್ ಮಾಡ್ತಾಯಿದ್ದಾರೆ. ಪಬ್ಲಿಕ್ಕು ಇದನ್ನು ಅವೇರ್ನೆಸ್ಸು ಅರ್ಥ ಮಾಡ್ಕೊಳ್ಬೇಕು. ಕಲರ್ಸು ಯಾವ್ದು ಯೂಸ್ ಮಾಡ್ತಾರೆ, ಅದು ಕಬಾಬ್ ಇರ್ಬೋದು, ಗೋಬಿ ಇರ್ಬೋದು, ಇದನ್ನು ಅವರು ಕಲರ್ ಇರೋದನ್ನ ಮುಟ್ಟಬಾರ್ದು. ಕ್ಯಾನ್ಸರ್ಗೆ ಅದು ತುಂಬ ಹತ್ತಿರವಾದ ಒಂದು ಪದಾರ್ಥ ಇರೋದ್ರಿಂದ ಗೋಬಿ ಮಂಚೂರಿನ ಕೃತಕವಾಗಿ ನೀಟಾಗಿ ಮನೇಲಿ ಮಾಡ್ಕೊಂಡು ಅಥವಾ ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ರುಚಿಯಾಗೂ ಇರುತ್ತೆ, ಮಾಡಿ ತಿನ್ಬೋದು ಅಂತ. ಕಲರಿಂದ ಟೇಸ್ಟ್ ಬರುತ್ತೆ ಅಂತೀರಾ? ಕಲರಿಂದ ಬರೀ ಸುಮ್ಮನೆ ಶೃಂಗಾರ. ಅದು ಕಲರಿಂದ ಯಾವುದು ಟೇಸ್ಟ್ ಬರಲ್ಲ. ಟೇಸ್ಟ್ ಇಲ್ಲ ಅಂತ ಯಾಕಂತಾರೆ ಜನ ಅಂತ? ಈಗ ನೋಡಪ್ಪ, ಈಗ ನೀನು ಬೆಳ್ಳಗಿದ್ಯಾ ಅಲ್ವಾ, ಕಲರ್ ಇದೆಯಾ, ಹಂಗಂದ್ರೆ ನೀನು ತುಂಬ ಟೇಸ್ಟಾ?
ಅಲ್ಲ ಹೇಳಿದ್ದು ನಾನು ಹೇಳೋದು ಬೆಳ್ಳಿಗಿದೆಯಾ ನನ್ನ ಒಂದು ಪ್ರಶ್ನೆ, ನೀನು ಬೆಳ್ಳಿಗಿದೆಯಾ ಹಂಗಂದ್ರೆ ತುಂಬ ಟೇಸ್ಟಾ ನೀನು? ಹಂಗಾರೆ ಫಾರಿನವರೆಲ್ಲ ತುಂಬ ಟೇಸ್ಟಾಗಿರ್ತಾರೆ, ಇಂಡಿಯನ್ಸ್ ಎಲ್ಲ ಹೋಗ್ಬಿಟ್ಟವ್ರೆ ಅಂತಾನೆ ಎಲ್ಲ. ಕಲರ್ಸು ಅದನ್ನು ಒಂದು ಬಣ್ಣ ಏನೋ ಈ ಮಾಡೆಲ್ಸ್ಗಳು ಈ ರ್ಯಾಂಪ್ ಮೇಲೆ ನಡೆದಂಗೆ ಈ ಕಲರ್ಸ್ಗಳು ಹಾಕ್ಬಿಟ್ಟು ಜನರನ್ನ ಆಕರ್ಷಣೆ ಮಾಡೋ ಅಂಥದ್ದಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಅಷ್ಟೇ. ಅದು ಚೆನ್ನಾಗಿರಲ್ಲ, ಅದು ಸರಿನೂ ಬರೋಲ್ಲ. ಹೇಳಿದಾರಲ್ಲ ಈಗ ಸರ್ಕಾರ ಹೇಳಿದೆಯಲ್ವ, ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾರೆ, ಅದನ್ನು ತಿನ್ನಬಾರ್ದು ಅಂತ ಅವೇರ್ನೆಸ್ ಇದು ಮಾಡಿದ್ದಾರೆ. ಸಾರ್ವಜನಿಕರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಕೆಲವರು ಬಡವರು ಇರ್ತಾರೆ, ಈಗ ಬಡವ್ರು ಏನು ಮಾಡ್ತಾರೆ, ಈ ಫುಟ್ಪಾತ್ ವ್ಯಾಪಾರಿಗಳು ಅವ್ರೇನು ಗೌರ್ಮೆಂಟು ಜಾಬ್ ಅಲ್ಲ, ಫುಟ್ಪಾತ್ ವ್ಯಾಪಾರಿಗಳು ಒಂದು 2 ಅವರ್ 3 ಅವರು ಫುಟ್ಪಾತಿಗೆ ತೊಗೊಂಬಂದು ಸೇಲ್ ಮಾಡ್ಕೊಂಡು ಹೋಗ್ತಾರೆ. ಈಗ ಅವ್ರಿಗೂ ಅದು ಅರಿವಾಗಿದೆ. ಯಾಕಂದರೆ ಮನುಷ್ಯ 60 ವರ್ಷ ಬರೋದು ಗ್ಯಾರಂಟಿ ಇಲ್ಲ. ಈಗ ಎಣ್ಣೆ ಆಗಿರ್ಬೋದು, ಎಣ್ಣೆನೂ ಕಲಬೆರಕೆ ಇರತಕ್ಕಂಥದ್ದು, ಎಲ್ಲ ನ್ಯಾಚುರಲ್ಲು ಯೂಸ್ ಮಾಡಬೇಕು. ಹಿಂದಿನ ಕಾಲ ಹೇಗಿತ್ತು ಅದನ್ನು ಯೂಸ್ ಮಾಡಬೇಕು. ಈಗೆಲ್ಲ ಹೊಸದಾಗಿ ಅದು ಇದು ಸಾಸು ಎಲ್ಲನೂ ಅಷ್ಟೇ, ಪ್ರತಿಯೊಂದೂ ಕಲಬೆರಕೆ ಇರೋದ್ರಿಂದ ಜನರು ಸ್ವಲ್ಪ ಹುಷಾರಾಗಿ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರ್ದು ಅನ್ನೋದನ್ನ ಜಾಗೃತರಾಗಿರಿ ಅಂತ ತಿಳಿಸ್ತೇನೆ. ತಿಂದಿದ್ದೀವಿ ಸರ್. ಗೋಬಿ ಕಲರ್ ಇಲ್ಲದಿರೋದು ಆರ್ಗ್ಯಾನಿಕ್ ಆಗಿ ಚೆನ್ನಾಗಿದೆ. ಬ್ಯಾನ್ ಮಾಡಿರೋದು ಒಂದಷ್ಟು ಜನಕ್ಕೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಬಟ್ ಈಗೇನಂದರೆ ಕಲರ್ ಇಲ್ಲದೆ ಇರೋದು ಆ್ಯಕ್ಚುಲಿ ಹೆಲ್ತ್ಗೆ ಒಳ್ಳೆಯದು. ಬಟ್ ಕ್ಯಾನ್ಸರ್ ಅಂತ ಎಲ್ಲ ಎದುರಿಸಿರೋದ್ರಿಂದ ಜನಗಳು ಗೋಬಿ ತಿಂತಾಯಿಲ್ಲ. ನಾವು ಏನು ಮಾಡಬೇಕು ಅದು ಮಾಮೂಲಿ ಆರ್ಗ್ಯಾನಿಕ್ ಆಗೇ ಮಾಡ್ತಾಯಿದ್ದೀವಿ. ಬಟ್ ಜನಕ್ಕೆ ನೋಡೋದೇ ಮಾಮೂಲಿ ಇಂಪಾರ್ಟೆಂಟು. ಅವ್ರಿಗೆ ಮೇಲ್ಗಡೆ ಹೇಗೆ ಕಾಣುತ್ತೆ, ಹೇಗೆ ಡೆಕೋರೇಷನ್ ಆಗಿರುತ್ತೆ, ಆ ಥರ ಫುಡ್ ಮಾತ್ರ ಅವ್ರು ಚೆನ್ನಾಗಿ ತಿನ್ನೋದು. ಇವಾಗ ಕಲರ್ ಇಲ್ಲದೆ ಇರೋದು ಒಳ್ಳೇದಂದ್ರೂ ತಿನ್ನಲ್ಲ ಅಂತೀರಾ? ಒಳ್ಳೇದಾದರೂ ಅವ್ರಿಗೆ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕಲ್ಲ, ಅದು ಮೇಲ್ಗಡೆ ಹೇಗೆ ಕಾಣುತ್ತೆ ಅದು ಮಾತ್ರ ಇಂಪಾರ್ಟೆಂಟ್ ಅವ್ರಿಗೆ. ಆದರೂ ನೋಡಿದವರು ಗೋಬಿ ಬ್ಯಾನ್ ಆಗಿದೆಯಲ್ಲ ಮಾಡ್ತಾಯಿದ್ದೀರಾ ಅಂತ ಒಂದಷ್ಟು ಜನ ಕೇಳೋರುಂಟು. ನಾವು ಕಲರ್ ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀವಿ. ಕನ್ಫ್ಯೂಷನ್ ಇದೆ, ಗೋಬಿ ಬ್ಯಾನ ಕಲರ್ ಬ್ಯಾನ ಅಂತ. ಆ್ಯಕ್ಚುಲಿ ಗೋಬಿ ಬ್ಯಾನ ಕಲರ್ ಬ್ಯಾನ ಇನ್ನೂ ನಮಗಿನ್ನೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ BJP. ಕಲರ್ ಬ್ಯಾನ್ ಆಗಿದೆ. ಆ ಲೆಕ್ಕಾಚಾರದಲ್ಲಿ ಕಬಾಬು ಬ್ಯಾನ್ ಆಗುತ್ತೆ. ಅಲ್ಲ, ಅದಕ್ಕೆ ಹಾಕೋ ಕಲರ್ ಮಾತ್ರ ಬ್ಯಾನ್ ಮಾಡ್ತಾರೆ. ಹೌದು, ಅದರಿಂದ ಜನಗಳು ಕಮ್ಮಿ ಬರ್ತಾ ಇದ್ದಾರೆ. ಗೋಬಿ ಅಷ್ಟು ಕಷ್ಟಲ್ಲೇ ಹೋಗ್ತಾ ಇದೆ. ವಿತೌಟ್ ಕಲರು ಜನಗಳಿಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಏನಿದು ವೈಟ್ಗೆ ಕಾಣ್ತಾ ಇದೆ ಹಾಗೆ ಹೀಗೆ ಅಂತಾರೆ. ನಾವು ವಿತೌಟ್ ಕಲರ್ ಮಾಡ್ತಾಯಿದ್ದೀವಿ. ಟೇಸ್ಟ್ ವೈಸ್ ಹೆಂಗೆ ಅನ್ಸುತ್ತೆ? ಟೇಸ್ಟ್ ಅದೇ ಬರುತ್ತಲ್ವ? ಟೇಸ್ಟ್ ಬೇರೆ ಥರ ಅಂತಿದ್ದಾರೆ ಎಲ್ಲ. ಕಲರ್ ಇದ್ದಾಗ ಒಂಥರ ಟೇಸ್ಟ್ ಇತ್ತು, ಈಗ ಆ ಥರ ಟೇಸ್ಟ್ ಬರ್ತಾ ಇಲ್ಲ ಅದು ಹೇಳ್ತಾ ಇದ್ದಾರೆ. ಗೋಬಿ ಕಲರ್ ಬ್ಯಾನ್ ಮಾಡಿರೋದು ಒಳ್ಳೇದೇ, ಬಟ್ ನೋಡೋರಿಗೆ ನೋಟ ಇಂಪಾರ್ಟೆಂಟು, ಕಲರ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಜನಗಳಿಗೆ ಹೇಗೆ ಸರ್ಕಾರ ಇದು ಮಾಡುತ್ತೆ ಅದು ನಾವು ಮಾಡ್ಕೊಂಡು ಹೋಗ್ಬೇಕಲ್ಲ. ಒಳ್ಳೇದಂತೀರಾ ಕೆಟ್ಟದಂತೀರಾ? ಒಳ್ಳೇದೇ ಬ್ಯಾನ್ ಮಾಡಿರೋದು. ಬಿಟ್ಬಿಟ್ಟು ಜನರು ಜನರು ಒಳ್ಳೇದಕ್ಕೆ ಅಂದರೆ ಅದು ಬ್ಯಾನ್ ಮಾಡಿರೋದು ಒಳ್ಳೇದೇ. ನಿಮಗೆ ನಮಗೆ ಲಾಸ್ ಆಗ್ತಾ ಇದೆ. ಆದರೂ ಗೋಬಿ ಪ್ರಿಯರು ತುಂಬ ಜನ ಇದ್ದಾರೆ, ಬರ್ತಾರೆ ತಿಂತಾರೆ. ಹೇಗೆ ಇದ್ದರೂ ಗೋಬಿ ತಿಂತಾರೆ. ಸೊ ವಯಸ್ಸು ಸ್ವಲ್ಪ ಈಗ ಒಂದಷ್ಟು ಜನ ಬರ್ತಾ ಇಲ್ಲ, ಹೋಗ್ತಾ ಅದನ್ನೇ ಅಡ್ಜಸ್ಟ್ ಮಾಡ್ಕೊತಾರೆ. ವಿತೌಟ್ ಕಲರು ಅದನ್ನು ಆರ್ಗ್ಯಾನಿಕ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ.